ಎಜುಕೇಷನ್ನಲ್ಲಿ ಏನು ರೆವಲ್ಯೂಷನ್ ತರಬೇಕು? SSLC ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದರೆ ಅವರು ಫಾಲೋ ಅಪ್ ಮಾಡ್ತಾರೆ. ಸರ್, ನಾನು MLA ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ನಾನು ಚೇರ್ಮನ್. ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ. ನಾನೇನು ಮಾಡಿದೆ, 2200 ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ SSLC ಪರೀಕ್ಷೆ ಬರೀತಾ ಇದ್ರು. SLC ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನು ಮಾಡಿದೆ, ಆಫ್ ಸಿಲೆಬಸ್ ಮುಗಿಸಿದ ನಂತರ ಫಸ್ಟ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸು, ಸೆಕೆಂಡ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸ್ ಮಾಡಿ SSLC ಮಕ್ಕಳಿಗೆ 96 ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ, ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ 2200 ಮಕ್ಕಳಿಗೆ 96 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ. ಡೈಲಿ ಪರೀಕ್ಷೆ. ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು, ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು, ಟ್ರಾನ್ಸ್ಪೋರ್ಟೇಷನ್ ನನ್ನದು. ಈ 96 ಎಕ್ಸಾಮ್ ಹೇಗೆ ಮಾಡಿದೆ? ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಸರ್, ಹೆಂಗ್ ಮಾಡಿದೆ ಅಂದ್ರೆ, ಪ್ರತಿದಿನ ಬೆಳಗ್ಗೆ ಇದನ್ನು ಪಬ್ಲಿಕ್ ಎಕ್ಸಾಮ್ ಲೆವೆಲಲ್ಲಿ ಮಾಡಿದ್ದೀನಿ. ರಾಜ್ಯದ ಜನತೆ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದ್ರೆ ಏನು ಅಂತ ನಾನು ಈ ಜನಕ್ಕೆ ಹೇಳಕ್ ಹೋಗ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 5:15ಗೆ SSLC 2200 ಪೇಪರು ನಮ್ಮ ಟೀಮ್ ನಂಬರು ಬಸ್ಸಲ್ಲಿ ಇರ್ತಾರೆ. ಅದು 7:15ಗೆ BEO ಆಫೀಸ್ ಅವರು ಆ ಬಂಡಲ್ನ ರಿಸೀವ್ ಮಾಡ್ತಾರೆ. BEO ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ ಟೀಚರ್ ಬಂದು BEO ಆಫೀಸ್ ಪ್ರತಿದಿನ ಬೆಳಗ್ಗೆ ತಗೊಂಡೋಗ್ತಾರೆ. ಅಲ್ಲಿ ಎಕ್ಸಾಮ್ ಬರೆಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ. ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸಿದೀನಿ. 96 ಎಕ್ಸಾಮ್ಸ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಈಗ ಮಕ್ಕಳು ಕಳೆದ 2 ದಿನದಿಂದ ಎಕ್ಸಾಮ್ಗೆ ಹೋಗ್ತಿದ್ದಾರೆ. ಈ ವರ್ಷದ SLC ಫಲಿತಾಂಶದಲ್ಲಿ ನನ್ನ ತಾಲೂಕು, ದಯವಿಟ್ಟು ಮತ್ತೆ ತಾವು ಜಿಲ್ಲೆ ಎಲ್ಲ ನೋಡಬೇಡಿ, ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಡಿಸ್ಟಿಕ್ ರಿಸಲ್ಟ್ ಬರುತ್ತೆ. ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಿರುತ್ತೆ. ಇದು ನಾನು SSLC ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು. ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ SLC ಟೆಸ್ಟ್ ಸೀರೀಸ್ ಆಯಿತು. ನನ್ನ ಕ್ಷೇತ್ರದ ಮಕ್ಕಳಿಗೆ 650 ಮಕ್ಕಳಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಈ ವರ್ಷ ಕೂಡ ನಾಳೆ ಇನಾಗ್ಯುರೇಟ್ ಆಗ್ತಿದೆ. ನಾಳೆ ಕೂಡ ಸರಿಸುಮಾರು 300 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಆಲ್ರೆಡಿ 600 ಜನಕ್ಕೆ ಕೋಚಿಂಗ್ ಕೊಟ್ಟಿದ್ದೀನಿ. ಈಗ 300 ಜನ ಕೊಟ್ಟಿದ್ದಾರೆ. 1000 ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ.